ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ನನ್ನ ಸಹಜ ಸಾವಯವ ತೋಟದಲ್ಲಿ 2 ಜೇನು ಪೆಟ್ಟಿಗೆಗಳನ್ನು ಇಟ್ಟಿದ್ದೆ ಸ್ನೇಹಿತರೆ. ಅದರಲ್ಲಿ ಒಂದು ಪೆಟ್ಟಿಗೆ ಕತೆ ಹೇಳಬಾರ್ದು, ಆ ರೀತಿಯ ದುರಂತ ಆಗಿದೆ ಸ್ನೇಹಿತರೆ. ಅದನ್ನು ನೋಡೋಣ. ಈ ಹುಳ ಇಷ್ಟೊಂದು ಹಲ್ಲೆಯನ್ನು ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸ್ನೇಹಿತರೆ. ಅದು ಏನಾಗಿದೆ ಅಂತ ನೋಡೋಣ. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಅದೇನಾಗಿದೆ ನೋಡೋಣ ಬನ್ನಿ ಸ್ನೇಹಿತರೆ. ವೀಕ್ಷಕರೇ, ನನ್ನ ಜೇನು ಪೆಟ್ಟಿಗೆಯಲ್ಲಿ ಹುಳುಗಳು ಹೊರಗಡೆ ಹಾರಾಡ್ತಾ ಇರೋದೇ ಕಾಣ್ತಾ ಇಲ್ಲ. ಈ ಜೇನು ಪೆಟ್ಟಿಗೆಗೆ ಏನೋ ತೊಂದರೆ ಆಗಿರಬೇಕು. ಜೇನು ಹುಳುಗಳು ಸಾಕಷ್ಟು ಇಲ್ಲಿ ಕೆಳಗೆ ಬಿದ್ದು ಸತ್ತೋಗಿರೋದನ್ನು ನಾವು ನೋಡ್ಬೋದು. ಇಲ್ಲಿ ಸಾಕಷ್ಟು ಹುಳುಗಳು ಬಿದ್ದು ಸತ್ತೋಗಿದೆ. ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಜೇನು ಪೆಟ್ಟಿಗೆ ನಿರ್ವಹಣೆ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಇದಕ್ಕೆ ಕಾರಣ ಏನಿರ್ಬೋದು? ಇದರೊಳಗಡೆಗೆ ಹುಳುಗಳು ಏನು ಮಾಡ್ತಾ ಇದ್ದಾವೋ ಇಲ್ವೋ ಸ್ವಲ್ಪ ನೋಡೋಣ. ಈಗ ಆ ಮೇಲಿನ ಬಾಕ್ಸನ್ನು ತೆಗೆದಿದ್ದೀನಿ, ಮುಚ್ಚಳವನ್ನು ತೆಗೆದಿದ್ದೀನಿ. ಈಗ ಹುಳುಗಳು ಸ್ವಲ್ಪ ಓಡಾಡ್ತಾ ಇರೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಕೂಡ ಹುಳುಗಳು ಇದ್ದಾವೆ. ನಾವು ಹುಳುಗಳು ಒಂದು 50% ಸತ್ತೋಗಿರಲಿಕ್ಕೆ ಚಾನ್ಸ್ ಇದೆ. ಆದರೆ ಆ ಬಾಕ್ಸಿಂದ ಹೊರಗೆ ಬರ್ತಾ ಇರೋದು ಹೋಗ್ತಾ ಇರೋದು ಏನು ಕಾಣ್ತಾ ಇಲ್ಲ. ಗೂಡಲ್ಲಿ ಹುಳುಗಳು ಸ್ವಲ್ಪ ಇದ್ದಾವೆ. ಇದಕ್ಕೆ ಏನು ಕಾರಣ ಅನ್ನೋದನ್ನು ನಮ್ಮ ತಜ್ಞರನ್ನು ನೋಡಿನೇ ಕೇಳಿನೇ ತಿಳ್ಕೋಬೇಕು. ಒಂದೊಂದು ಹುಳುಗಳು ಹೊರಗೆ ಬಂದವು ಅಲ್ಲೇ ಬೀಳ್ತಾ ಇದ್ದಾವೆ. ಬೀಳ್ತಾ ಇರೋದನ್ನು ಕೂಡ ಗಮನಿಸ್ಬೋದು. ಇಲ್ಲಿ ಒಂದು ಹುಳ ಬಿದ್ದಿದೆ. ಬಿದ್ದು ನೋಡಿ, ಈ ರೀತಿ ನೋಡಿ, ಅಲ್ಲೊಂದು ಹುಳ ಬಂತು, ಬೀಳ್ತದೆ. ಹೀಗೆ ಆ ದ್ವಾರದಿಂದ ಬಂದಂಥ ಹುಳುಗಳು ಕೆಳಗೆ ಬಿದ್ದು ಸತ್ತೋಗ್ತಾ ಇದ್ದಾವೆ, ಕೆಳಗೆ ಬೀಳ್ತಾ ಇದ್ದಾವೆ. ಏನು ರೀಸನ್ನು ಅಂತ ಗೊತ್ತಾಗ್ತಿಲ್ಲ. ಏನಿರ್ಬೋದು? ಇದಕ್ಕೆ ನಮ್ಮ ತಜ್ಞರಿಗೆ ಫೋನ್ ಮಾಡಿ ಮಾಹಿತಿಯನ್ನು ಸಂಗ್ರಹಿಸ್ತೇನೆ. ನೋಡಿ, ಹುಳುಗಳು ಗೂಡಿಂದ ಹೊರಗೆ ಬಂದವು, ಹಾರೋಗ್ಲಿಕ್ಕೆ ಹೋಗ್ತವೆ, ಅಲ್ಲೇ ಬಿದ್ದು ಸಾಯ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಕಾಣ್ತಾ ಇರ್ಬೋದು ನಿಮಗೆ ಅಲ್ವಾ? ಈ ರೀತಿ ಆಗ್ತಾಯಿದೆ ಸ್ನೇಹಿತರೆ. ಜೇನು ಹುಳುಗಳನ್ನು ಅಕ್ಕಪಕ್ಕದಲ್ಲಿ ಕೀಟನಾಶಕಗಳನ್ನು, ಕಳೆನಾಶಕಗಳನ್ನು ಸ್ಪ್ರೇ ಮಾಡಿದರೆ ಈ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಕಾರಣ ಇರ್ಬೋದು. ಸೊ ನೋಡಿ, ಆರ್ಲಿಕ್ಕೆ ಹೋದಂಥ ಹುಳುಗಳು ಕೆಳಗೆ ಬಿದ್ದು ಸಾಯ್ತಾ ಇದ್ದಾವೆ. ಅವಕ್ಕೆ ಆರ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಇದ್ರಾಗೆ ಎಷ್ಟು ಹುಳುಗಳು ಉಳ್ಕೊಳ್ತಾವೋ ಇಲ್ವೋ ಗೊತ್ತಿಲ್ಲ. ಸದ್ಯ ನೋಡಿ, ಇದೊಂದು ಹುಳ ಬಂತು. ನೋಡಿ, ಅಡಿಮಣೆಯಲ್ಲಿ ಸತ್ತು ಬಿದ್ದಿರ್ತಕ್ಕಂತಹ ಜೇನು ಹುಳುಗಳು, ಎಷ್ಟೊಂದು ಜೇನು ಹುಳುಗಳು ಸತ್ತೋಗಿದ್ದಾವೆ ಅಂತ. ಇಷ್ಟೊಂದು ಹುಳುಗಳು ಸತ್ತೋಗಿದ್ದಾವೆ ಸ್ನೇಹಿತರೆ. ನಾನೀಗ ಒಂದು ಕಡ್ಡಿನ ಇಟ್ಟಿದ್ದೀನಿ. ಆ ಕಡ್ಜ ಸೀದಾ ಒಳಗೆ ಹೋಗಲಿಕ್ಕೆ ತೊಂದರೆ ಆಗ್ತಾಯಿದೆ, ಅಡ್ಡಿ ಆಗ್ತಾಯಿದೆ. ಅದು ಒಳಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನು ನೀವು ನೋಡ್ಬೋದು. ಸೊ ಈಗ ಖಾತ್ರಿ ಆಯಿತು, ಇದು ಎಲ್ಲಿಂದಲಾದರೂ ಈ ಕಡ್ಜ ಒಳಗಡೆ ಹೋಗಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದೆ ಸ್ನೇಹಿತರೆ. ಈ ಕಡ್ಜ ಎಷ್ಟು ನಮಗೆ ಹಾನಿಕರ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಸೊ ಈ ಕಡ್ಜವನ್ನು ನಾವು ಕೊಲ್ಲಲೇಬೇಕು. ಕೊಲ್ಲದೆ ಹೋದರೆ ನಾವು ಜೇನು ಹುಳುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಈ ಕಡ್ಜಗಳನ್ನು ನಿರ್ನಾಮ ಮಾಡದೆ ವಿಧಿ ಇಲ್ಲ. ಓಕೆ ಸ್ನೇಹಿತರೆ, ಕಡ್ಜವನ್ನು ನಾನು
ನಿರ್ನಾಮ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಹೇಗೋ ಮಾಡಿ ಪ್ಲಾಸ್ಟಿಕ್ ಬಾಕ್ಸ್ ಇದು ಕವರ್ ಒಳಗೆ ಹಿಡಿದಿಟ್ಟಿದ್ದೀನಿ. ಇದನ್ನು ಈಗ ಸ್ಪಾಯಿಲ್ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ನಾವೆಲ್ಲ ಕೇಳ್ತಾ ಇದ್ವಿ ಜೇನುಪೆಟ್ಟಿಗೆ ಬೇಕು ಅಂತೇಳಿ. ಜೇನುಪೆಟ್ಟಿಗೆಯನ್ನು ಬಂದ ಮೇಲೆ ಅದನ್ನು ನಿರ್ವಹಣೆ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನು ನಾನೀಗ ಅನುಭವಿಸ್ತಾ ಇದ್ದೀನಿ ಸ್ನೇಹಿತರೆ. ಒಟ್ಟಿನಲ್ಲಿ ನಮಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಜೇನುನೊಣವನ್ನು ಸಾಕುವುದು ಒಂದು ಸವಾಲಿನ ಕೆಲಸವೇ ಆಗಿದೆ ಇವತ್ತು. ಯಾಕೆಂದರೆ ಸಾಕಷ್ಟು ಕೀಟನಾಶಕಗಳನ್ನು ಮತ್ತು ಕಳೆನಾಶಕಗಳನ್ನು ಬಳಸೋದ್ರಿಂದ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿದೆ ಸ್ನೇಹಿತರೆ. ಏನೇ ಆಗಲಿ, ಈ ಥರದ ಉಪಯುಕ್ತ ಮಾಹಿತಿಗಳೊಂದಿಗೆ ಬರ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಸ್ನೇಹಿತರೆ. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ನೀವು ಈ ರೀತಿ ಶೇರ್ ಮಾಡೋದ್ರಿಂದ ನಾವು ಉಪಯುಕ್ತವಾದಂತಹ ಮತ್ತೊಂದು ವಿಡಿಯೋದೊಂದಿಗೆ ಬರಲಿಕ್ಕೆ, ಇನ್ನೂ ಹಲವು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಒಂದು ಸ್ಫೂರ್ತಿ ಬರ್ತದೆ ಅಂತ ಹೇಳ್ತಾ, ಇನ್ನೊಮ್ಮೆ ತಮ್ಮ